ಸಮೋಸ 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 ಸಮೋಸ. ಅಯ್ಯೋಲೇ ಬಿಡಲೇ, ಏನೋ ನೀನು ಕನಸು ಕಾಣ್ತಿದ್ಯೇನೋ? ನನ್ನ ತಲೆ ನಿನ್ ಸಮೋಸ ತರ ಕಾಣ್ತಿದ್ಯೇನೋ? ಅಯ್ಯೋ ನಿನ್ನ ಮಕ್ಕೆ ಬಿಡ ನನ್ನ. ಓ ಸಾರಿ, ನಾನು ಕನಸು ಕಾಣ್ತಾ ಇದ್ದೆ. ಎಂತ ಸಖತ್ ಕನಸು ಗೊತ್ತಾ? ಸಖತ್ತಾಗಿ ತಿನ್ಬಿಟ್ಟು ನನ್ನ ಹಸುವೆಲ್ಲ ಮಾಯ ಆಗ್ಬಿಟ್ಟಿತ್ತು. ಅಂತ ಒಳ್ಳೆ ಕನಸು. ಯಾರದು? ಯಾರೋ ಬಂದ್ರು. ಅರೇ ಮೋಟು ಪತ್ಲು, ನನ್ನ ಜೀವದ ಗೆಳೆಯರೇ, ಏನ್ ಮಾಡ್ತಿದ್ರಪ್ಪ? ಡಾಕ್ಟರ್ ಮುನ್ಸಮಣ್ಣ, ಏನಣ್ಣ ಇದು? ಇದಕ್ಕೆ ಪೀಕಾಕ್ ಫಿಶ್ ಅಂತಾರೆ. ಇದು ಸಿಕ್ಕಾಪಟ್ಟೆ ಬೆಲೆನಪ್ಪ. ಇದು ಅಪರೂಪದ ಮೀನ್ ಗೊತ್ತಾ? ಸಿಗೋದು ತುಂಬಾ ಕಷ್ಟ. ಅಯ್ಯೋ ಏನ್ ಬ್ಯೂಟಿಫುಲ್ ಆಗಿದೆ ನೋಡ ಮೀನು. ಹೌದು ಕಣೋ. ನಾನು ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಬರ್ತೀನಿ. ಅಲ್ಲಿ ತನಕ ನೀವು ಇದನ್ನ ಹುಷಾರಾಗಿ ನೋಡ್ಕೊಳ್ಳಿ. ಈ ಮೀನ್ನ ಯಾರು ಕದ್ದು ಬಿಡ್ತಾರೆ ಅಂತ ಭಯ ನನಗೆ. ಖಂಡಿತ ಅಣ್ಣ, ನಿಮ್ಗೆಲ್ಲ ಇಲ್ಲಿ ಯಾರಿಗೆ ಹೆಲ್ಪ್ ಮಾಡಕ್ಕಾಗುತ್ತೆ ಹೇಳೋಣ ಅಲ್ವಾ? ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ, ಇದಕ್ಕೆ ಏನ್ ಹಾಕ್ಬೇಕು ಊಟ ಅದನ್ನಾರು ಹೇಳೋ. ಮೀನ್ ಸುಂದ್ರಿ, ಈ ಹೊಟ್ಟೆ ಹಸು ಅಂದ್ರೆ ಏನು ಅಂತ ಅನುಭವ ಇರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಇದು ನಿನಗಾಗಿ ನಾನು ಕೊಡ್ತಿರೋದು. ಬಾ ಬಾ, ಬೇಗ ತಿನ್ನು ನನ್ ರಾಣಿ. ಇದರಿಂದ ನಿಂದು ನಂದು ಇಬ್ಬರದು ಹೊಟ್ಟೆ ಹಸು ನೀಗ್ಬಿಡುತ್ತೆ. ಸೆಲ್ಫಿಶ್, ಸ್ವಾರ್ಥಿ, ನೀನ್ ಹೊಟ್ಟೆ ಹಸು ಮಾತ್ರ ನಿಗಿಸ್ಕೊಂಡ್ಬಿಟ್ಟೆ. ನನ್ನ ಹೊಟ್ಟೆಗೆ ಏನ್ ಮಾಡ್ಬಿಟ್ಟೆ? ಹಸು ಆಗ್ತಿದೆ ನನಗೆ. ಅಯ್ಯೋ ಏನ್ ಮಾಡ್ತಿದ್ಯೋ ನೀನು? ಬಿಡು ಮೊದ್ಲು ಅದನ್ನ ಬಿಡು. ಬಿಡಲ್ಲ, ಬಿಡೋದಿಲ್ಲ. ಇದು ನನ್ ಶಿಕಾರಿ. ಅಯ್ಯೋ ಓಡೋದಲ್ಲ. ನಮ್ಮಿಬ್ರು ಗಲಾಟೆಲೆ ಅದು ಎಸ್ಕೇಪ್ ಆಯ್ತು. ಸಾರಿ ಸಾರಿ. ಸಾರಿ ಯಾಕೆ ಕೇಳ್ತೀರಾ? ಅವಸರದಲ್ಲಿ ಅಪಘಾತ ಆಗೋದು ಸಹಜ ತಾನೇ. ತುಂಬಾ ಥ್ಯಾಂಕ್ಸ್ ಬಾಕ್ಸರಣ್ಣ, ನೀವು ಎಷ್ಟು ಒಳ್ಳೆಯವ್ರು ಗೊತ್ತಾ? ನಿಮ್ ಮನ್ಸು ತುಂಬಾ ದೊಡ್ಡದು. ಇನ್ನೊಂದ್ಸರಿ ಇಂಥ ತಪ್ಪು ಮಾಡಬಾರ್ದು ಅಲ್ವಾ? ಅದಕ್ಕೆ ನಾನು ನಿಮಗೆ ಬುದ್ಧಿ ಕಲಿಸ್ತಾ ಇದ್ದೀನಿ. ಅಯ್ಯೋ, ಎಂತ ಕಾಲ ಬಂದ್ಬಿಡ್ತಪ್ಪ. ಇನ್ಸ್ಪೆಕ್ಟರ್ ಚಿಂಗಮ್ಮು ರಸ್ತೆಯಲ್ಲಿ ನಿಂತ್ಕೊಂಡು ನೀರು ತುಂಬಿಸ್ಬೇಕಾದ ಗತಿ ಬಂದ್ಬಿಡ್ತಲ್ಲ. ಲೇಡೀಸ್, ನಾನ್ ಮೊದಲು ತುಂಬಿಸ್ಕೊತೀನಿ, ನನಗೆ ಡ್ಯೂಟಿ ಬೇರೆ ಇದೆ. ಲೈನಲ್ಲಿ ಬನ್ನಿ, ನಮಗೂ ಡ್ಯೂಟಿಗೆ ಹೋಗ್ಬೇಕಿದೆ. ನೀವು ನನಗೆ ಮೊದಲು ನೀರು ತುಂಬಿಸ್ಕೊಳಕ್ಕೆ ಬಿಟ್ರೆ ನಾನ್ ನಿಮ್ಗೆಲ್ಲ ಕೆಂದ್ ಎಳ್ನೀರು ಕೊಡಿಸ್ತೀನಿ. ನಿಜನಾ? ನಿಜನಾ? ಎಸ್, ಈಗ್ಲೇ ತಗೊಳ್ಳಿ ತಗೊಳ್ಳಿ. ಎಳ್ನೀರು ಕುಡಿರಿ. ಅಯ್ಯೋ ಅಯ್ಯಯ್ಯೋ, ಯಾರಿದು? ಇದೇನಪ್ಪ ಇದು? ನನ್ನ ಲುಂಗಿ ಬನಿನೊಳಗಡೆ ಯಾರೋ ಕಳ್ಳ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳಗಡೆ ಹಿಂಸೆ ಆಗ್ತಿದೆ. ಅಯ್ಯೋ ಅಯ್ಯಯ್ಯೋ ಅಯ್ಯವ್ವ. ಅಪ್ಪ ಸದ್ಯ, ಥ್ಯಾಂಕ್ ಯು. ಸಮಸ್ಯೆ ಇತ್ತು, ಬಗೆಹರಿದ್ಬಿಡ್ತು. ಇನ್ನೊಂದು ಸಮಸ್ಯೆ ಬರೋದಕ್ಕೆ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಓಡೋ ಇಲ್ಲಿಂದ ಚಿಗ. ಅಕ್ಕೋ, ಆ ದೊಡ್ಡ ಬಿಂದಿಗೆ ನನ್ನ ಕೈಯಲ್ಲಿ ಕೊಡಿ. ಅಯ್ಯೋ ಮೋಟು, ಏನಾರು ಐಡಿಯಾ ಮಾಡೋ. ಏನೋ ಮಾಡೋದೀಗ? ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ ಕಣೋ. ಈಗ ತಾನೇ ಒದೆತಿಂದ ನೀನೇನಾದ್ರೂ ಯೋಚನೆ ಮಾಡು. ಐಡಿಯಾ? ಅಯ್ಯೋ, ಪತ್ಲು, ಕಾಲ್ ಗಟ್ಟಿಯಾಗಿ ಹಿಡ್ಕೊಳ್ಳೋ, ಇಲ್ಲಾಂದ್ರೆ ತುಂಬಾ ಏಟ್ ಬಿಡುತ್ತೆ. ಮೋಟು, ನೀನು ಮಡಕೆನ ಪಟಕ್ಕಂತ ಹಿಡ್ಕೊಂಬಿಡು. ನಾನು ನಿನ್ನ ದೆಬ್ಬಕ್ಕಂತ ಮೇಲೆ ಹಚ್ಬಿಡ್ತೀನಿ. ನೀನ್ ಮೇಲೆ ಕೆಳಲಿಲ್ಲ ಅಂದ್ರೆ ಹೆಂಗ್ಸು ನನ್ ಮೇಲೆ ಕಳಿಸ್ಬಿಡ್ತಾಳೆ. ನನ್ಗೇನು ಆಗ್ದಿರಾಗ ನೋಡ್ಕೊಳ್ಳೋ ಗೆಳೆಯ. ಅಯ್ಯೋ ಅಯ್ಯೋ. ಅಯ್ಯೋ, ಏನು ಹಸಿ ಮೀನೇ ತಿನ್ಬಿಟ್ಟಿದ್ಯಲ್ಲ ನೀನು? ಇಲ್ಲ ಇಲ್ಲ, ನಾನ್ ತಿಂದಿಲ್ಲ ಕಣೋ, ಅವರೇ ತಿಂದಿರೋದು. ಹಿಡ್ಕೋ.
ಓಡಬಿಟ್ಟು ಓಡು. ಆ ಬೆಕ್ಕುಗಳು ಕಚ್ಚಕ್ ಶುರು ಮಾಡಿದ್ರೆ ನಲ್ಲಿ ಮೂಳೆ ಒಂದು ಉಳಿಯಲ್ಲ. ನಾನೀಗ ನೋಡ್ಬೇಕು ಆ ಬೆಕ್ಕು ಮೀನ್ನ ಹೆಂಗ್ ತಿನ್ನುತ್ತೆ ಅಂತ. ಆ ಮೀನ್ ನಂದು ಕಣ. ಅಯ್ಯೋ, ನಾನು ಮೀನಿನ ಬಗ್ಗೆ ಮಾತಾಡ್ತಿಲ್ಲೋ, ನನ್ನ ನಟ್ಟು ಬೋಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೆಕ್ಕುಗಳು ಕೋಪನ ಶಾಂತ ಮಾಡಕ್ಕಾಗಲ್ಲ ಕಣೋ. ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ? ಈ ಚಿಂಗಂ ಏರಿಯಾದಲ್ಲಿ ಜಗಳನ ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಇಲ್ಲಾಂದ್ರೆ ಶೂಟ್ ಮಾಡಕ್ ಅಯ್ಯಯ್ಯೋ, ಸಾರಿ ಬೇಕಣ್ಣ. ನೀವು ಮುಂದುವರಿಸ್ಕೊಳ್ಳಿ. ಕ್ಯಾರಿ ಆನ್ ಈಟಿಂಗ್ ಮೀಟಿಂಗ್ ಇನ್ ದ ನೇಮ್ ಆಫ್ ಲಾ. ನಾವು ಹೋಗ್ತೀವಿ ಸರ್. ಬ್ಲ್ಯಾಕ್ ಬೆಕ್ಕು, ಹಿಂದೆ ಹೋಗ್ತೀರಾ ಇಲ್ವೋ? ನಮ್ ನಗರದ ಪ್ರತಿಯೊಬ್ಬರಿಗೂ ನಾನು ಯಾರಂತ ಗೊತ್ತಿದೆ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾವು ಬರ್ತೀವಿ. ತಪ್ಪಾಯ್ತಣ್ಣ, ಒಂದ್ಸಾರಿ ಕ್ಷಮಿಸ್ಬಿಡೋಣ ನಮ್ಮನ್ನ, ಇನ್ನೊಂದ್ಸರಿ ತಪ್ಪು ಮಾಡಲ್ಲಣ್ಣ. ನಾವು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದು ನಿಮ್ಮನ್ನು ಗಮನಿಸ್ಲಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಪರವಾಗಿಲ್ಲ ಬಿಡಿ, ಅವಸರದಲ್ಲಿ ಅಪಘಾತ ಆಗೋದು ಸಹಜ ತಾನೆ, ಏನಂತೀರಾ? ನೋ ಬಾಕ್ಸರಣ್ಣ, ಇಷ್ಟು ಪ್ರೀತಿಯಿಂದ ಮಾತಾಡ್ಬೇಡಿ, ನಮ್ಗೆ ಇನ್ನೂ ಸಖತ್ ಭಯ ಆಗುತ್ತೆ. ನಾನು ಪ್ರೀತಿಯಿಂದ ಮಾತಾಡ್ತಿಲ್ಲ ಕೊಂಡ್ರು, ಕೋಪದಿಂದನೇ ಮಾತಾಡ್ತಿದ್ದೀನಿ. ಯಾವಾಗಲೂ ನನ್ನ ದಾರಿ ಗಡ್ಡ ಬರ್ತೀರಾ ನೀವು, ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಹೋದನ ಡುಮ್ಮ. ಏಟ್ ಬೀಳ್ತಿಲ್ಲ ಅಂದ್ರೆ ಹೊಲ್ಟೋದಂತ ಅರ್ಥ ಇರ್ಲಿಲ್ಲ. ಇಲ್ಲ ಕಾಪಾಡಿ, ಕಾಪಾಡಿ. ಈಗ ಡಾಕ್ಟರ್ ಮುನ್ಸ್ವಾಮಿಗೆ ಏನೋ ಹೇಳೋದು, ಏನಾರು ಅಂತ ಯೋಚನೆ ಮಾಡಮಟ್ಟು. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಅಂತ ಎಷ್ಟು ಸಾರಿ ನಾನು ಹೇಳಲಿ ನಾನು. ಐನಿಯ ಅದು ಹೆಂಗಾರು ಹಿಡಿದ್ಬಿಟ್ಟು ನಾನು ನಿನಗೆ ವಾಪಸ್ ಕೊಡ್ತೀನಿ ಅಂತ ಅವನಿಗೆ ಪ್ರಮಾಣ ಮಾಡು. ನಾನು ನಿನಗೆ ಬೇಜಾನ್ ಸಮೋಸ ಕೊಡಿಸ್ತೀನಿ, ತಿನ್ಕೊಂಡಿರ್ಬೋದಲ್ಲ ನೀನು. ನಿಜವಾಗ್ಲಿಲ್ಲ. ತಗೊಳ್ಳೋದಿಲ್ಲ ಮೀನು, ಈಗ ನನಗೆ ಕೊಡು ಸಮೋಸ. ಲೋ ಮೋಟು, ನೋಡು ಎಷ್ಟು ಮುದ್ದಾಗಿದೆ ಈ ಮೀನು. ಅದ್ರ ಕಣ್ಣಲ್ಲಿ ನೀರು ತರಿಸಿದ್ಯಲ್ಲಪ್ಪ ನೀನು. ಆ ಮೀನನ್ನ ಬದುಕೋಕೆ ಬಿಡಲ್ವಲ್ಲ. ಯಾವನೊಬ್ಬ ತಿನ್ನೋ ಯೋಚನೆ ಮಾಡ್ತಾನೆ, ಇನ್ನೊಬ್ಬ ಮಾರಬೇಕು ಅಂತಿರ್ತಾನೆ. ಯಾಕೋ ಈ ಥರ ಆಗ್ತಿದೆ ಜಗತ್ತಲ್ಲಿ? ಯೋಚನೆ ಮಾಡು. ಅಲ್ಲಿ ಸಿಕ್ಕಾಪಟ್ಟೆ ಸಮೋಸ ಇಟ್ಬಿಟ್ಟು ನಿನ್ನ ಕೈ ಕಟ್ಟಾಕ್ಬಿಟ್ರೆ ಏನೋ ಮಾಡ್ತೀಯ? ನಿನ್ನ ಬಾಯಿನ ಬಂದು ಮಾಡಿರ್ತಾರೋ, ನಿನಗೆ ಸಮೋಸ ತಿನ್ಬೇಕು ಅನ್ನಿಸ್ತಿರತ್ತೆ. ಆಗ ನೀನೇನು ಮಾಡ್ತೀಯ ಹೇಳು? ಇಲ್ಲ, ನನ್ನ ಕಾಪಾಡಿ, ನಂಗೆ ತುಂಬಾ ನೋವಾಗುತ್ತೆ ಕಣ. ಅದೇ ಥರನೇ ಮೀನಿಗೂ ಅನ್ಸೋದು ಕಣೋ. ನೋಡು, ನಮ್ಮ ಸುತ್ತ ನೀರಿದೆ, ಆದ್ರೆ ಮೀನನ್ನ ನಾವು ನೀರೊಳಗೆ ಬಿಡ್ತಾನೆ ಇಲ್ಲ. ನೀ ಹೇಳ್ತಿರೋದು ಸರಿ ಪತ್ಲು. ಹೋಗು ಮೀನ್ ರಾಣಿ, ನೀನು ಫ್ರೀಯಾಗಿ ಆಟ ಆಡ್ಕೊ ಹೋಗು. ಮೋಟು ಪತ್ಲು, ನನ್ನ ಪೀಕಾಕ್ ಮೀನಲ್ಲಿ. ಅಯ್ಯೋ, ಅದು ನದಿ ಒಳಗೆ ಹೊರಟೋಯ್ತಪ್ಪ. ಏನು? ಹೌದಣ್ಣ, ಅದ್ ಹೇಳ್ತು ಡಾಕ್ಟರ್ ಮುನ್ಸಮ್ಮಣ್ಣ ದಿನ ನಮ್ಮನ್ನ ನದಿ ನೀರಿನಲ್ಲಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ. ಹಂಗೆ ನಾವು ಕರ್ಕೊಂಡು ಹೋಗಿದ್ವಿ. ಅದು ಸಿಕ್ಕಾಪಟ್ಟೆ ಸುಳ್ಳು ಹೇಳಿದೆ. ನಾನು ಯಾವತ್ತು ಈಜಾಡು ಅಂತ ನದಿ ಹತ್ರ ಕರ್ಕೊಂಡ್ ಬಂದಿಲ್ಲ. ಓ ಡಾಕ್ಟರ್ ಮುನ್ಸ್ವಾಮಿ, ನೀನ್ ಹೇಳ್ತಾ ಇದೀಯಾ? ನೀನೇನಾದ್ರೂ ಮಾತಾಡಕ್ ಸಾಧ್ಯ ಇರುತ್ತಾ? ನೀನ್ ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸ್ಕೊ ಮೊದ್ಲು. ಮೋಟು, ಏನೋ ನನ್ನನ್ನು ಗೂಬೆ ಮಾಡ್ತಿದೀಯ ನೀನು. ನಾನು ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ. ಅಯ್ಯಯ್ಯೋ, ಇದೇ ಕಳ್ಳ ನನ್ ಲುಂಗಿ ಉಟ್ಕೊಂಡಾಗ್ಲೂ ಬಂದಿದ್ದ, ಈಗ ಪ್ಯಾಂಟ್ ಹಾಕೊಂಡಾಗ್ಲೂ ಬಂದ್ಬಿಟ್ಟಿದ್ದಾನೆ. ಇವ್ ನನ್ ಬಿಡಲ್ಲ ಅನ್ಸುತ್ತೆ. ಯಾರಾದ್ರೂ ಕಾಪಾಡಿ ಪ್ಲೀಸ್. ಚಿಂಗಂ ಸಾರ್, ಏನಾಯ್ತು ನಿಮ್ಗೆ? ಇಷ್ಟ ತನಕ ಚೆನ್ನಾಗಿದ್ರೆ ಯಾಕೆ ಕುಣಿತಾ ಇದ್ದೀರಾ? ಅಯ್ಯಯ್ಯೋ, ಈಗಿದು ಮತ್ತೆ ನಿನ್ ಪ್ಯಾಂಟ್ ಒಳಗೂ ಬರುತ್ತೆ. ಅವಾಗ ನಿಂಗೆ ಗೊತ್ತಾಗುತ್ತೆ ನಾನು ಯಾಕೆ ಕುಣಿತಾ ಇದ್ದೀನಿ ಅಂತ. ಅಯ್ಯಯ್ಯೋ ಅರ್ಥ ಇಲ್ಲ. ನಿಂತ್ಕೊಳ್ರು, ಮೊದ್ಲು ನನ್ನ ಮೀನ್ ಹಿಡ್ಕೊಡ್ರು.
ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲಾಣೆ ನೀವು ಮೀನ್ ಹಿಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮಿಬ್ಬರನ್ನು ಅಕ್ವೇರಿಯಂ ಅಲ್ಲಿ ಇಡ್ತೀನಿ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಮೊಟ್ಟು ಪತ್ಲು ದಯವಿಟ್ಟು ನಾನು ಕಾಪಾಡ್ರು. ಡಾಕ್ಟರ್ ಅಣ್ಣ ನನ್ ಕುಚುಕೋ, ನೀವು ಅವನ್ನ ಕರ್ಕೊಂಡು ಹೋಗೋದಿಕ್ ಬಂದ್ರೆ ಅವನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಪಾಡಿ.